ಸಂತೋಷ, ಬಹಳ ಸಂತೋಷ. ನಿಜಗಲ್ ದುರ್ಗದ ಬಾಳಯವನದಲ್ಲಿ ಆ ಕಂಠ ಪೂರ್ತಿಯಾಗಿ ಆನಂದದಿಂದ ಮೆರೆದಾಡುವ ಈ ವೀರ ಮದುಗಳಿಗೆ ಬಹಳ ಸಂತೋಷ. ಶ್ರೀ ಏಕನಾಥೇಶ್ವರಿಯಿಂದ ಕರುಣಿಸಲ್ಪಟ್ಟ ನಮ್ಮ ಈ ಖಡ್ಗಗಳಿಗೆ ಇನ್ನು ದೈವೀ ಶಕ್ತಿಯನ್ನು ಆವಹಿಸೋಣ. ಈಗ ಸಾಯಂಕಾಲವಾಗುತ್ತಾ ಬಂತು. ಇಂದು ರಾತ್ರಿ ನಿಡಗಲ್ ದುರ್ಗದಲ್ಲಿ ಮಾರಣ ಹೋಮವಾಗಬೇಕು. ಶತ್ರುಗಳ ರುಂಡಗಳು ರಾಶಿ ರಾಶಿಯಾಗಬೇಕು. ಸಹೋದರರೇ, ನೀವು ನೂಲೇನಿಗಳ ಮೂಲಕ ಕೋಟೆಯನ್ನು ಹತ್ತಿ ಬರ್ರಿ. ಯಾವ ಸೈನಿಕನಾದರೂ ಬರಿಗಾಲಲ್ಲಿ ಕೋಟೆಯನ್ನು ಹತ್ತಿದ್ದೆ ಆದರೆ ಅವರ ಕಾಲುಗಳನ್ನು ಅಲ್ಲಿಯೇ ಕತ್ತರಿಸಿ ಹಾಕಿ. ಜೈ ಏಕನಾಥೇಶ್ವರಿ, ಜೈ ಮುರುಗೇಶ, ಜೈ ಉತ್ಸವಾಂಬ. ಆತ್ಮೀಯ ಪ್ರೇಕ್ಷಕರೇ, ಇದೀಗ ಕೇಳಿದ್ರಲ್ಲ ಚಿತ್ರದುರ್ಗದ ವೀರ ಮದಕರಿ ನಾಯಕರ ಕೆಚ್ಚದೆಯ ಕ್ಷಾತ್ರ ತೇಜಸ್ಸಿನ ಅಭಿಮಾನದ ನುಡಿಗಳನ್ನು. ಈ ನಾಡು ಕಟ್ಟುವಲ್ಲಿ, ಸಮಾಜವನ್ನು ಕಟ್ಟುವಲ್ಲಿ ವೀರ ಮದಕರಿ ವಂಶಸ್ಥರ ಪಾತ್ರ ಅತ್ಯಂತ ಮಹತ್ವದ್ದು. ಅಂತಹುದೇ ಪಾತ್ರವೊಂದರಲ್ಲಿ ಅಭಿನಯವನ್ನು ಮಾಡಿದಂತಹ ನಮ್ಮ ಆತ್ಮೀಯ ಅತಿಥಿಗಳು, ಇಂದಿನ ಅತಿಥಿಗಳಾದಂತಹ SP ರಾಮಸ್ವಾಮಿಯವರ ಈ ಧ್ವನಿಯನ್ನು ಇದೀಗ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಬರ್ಮಾಡ್ಕೊಳ್ತೇನೆ. ಆತ್ಮೀಯರೇ, ಚಿತ್ರದುರ್ಗದ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವಂತಹ ಕೋಟೆನಾಡಿನ ಸಾಧಕರು ಮಾಲಿಕೆಯಲ್ಲಿ ಇಂದಿನ ನಮ್ಮ ಅತಿಥಿ ದುರ್ಗದ SP ರಾಮಸ್ವಾಮಿ. ಸರ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ಕಾರ. ತಾವು ಅತ್ಯಂತ ಅಭಿಮಾನದಿಂದ ನಿಮ್ಮ ವೃತ್ತಿಯ ಜೊತೆಗೆ ನಿಮ್ಮ ಬಾಲ್ಯದ ನೆನಪುಗಳನ್ನು ಕಟ್ಟಿಕೊಳ್ತಾ ನಿಮ್ಮ ಯೌವನ ಮತ್ತು ವೃತ್ತಿ ಬದುಕು ಹೇಗಾಯಿತು ಅನ್ನೋದನ್ನು ನಮ್ಮ ಪ್ರೇಕ್ಷಕರಿಗೆ ಹಂಚಿಕೊಡ್ಬೇಕಾಗಿದೆ. ಆರಂಭದಲ್ಲಿ ನಿಮ್ಮ ಬಾಲ್ಯದ ಕೆಲವು ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್. ಸಂತೋಷ. ನಾನು 1953ರಲ್ಲಿ ದುರ್ಗದಲ್ಲಿ ಜನಿಸಿದೆ. ಅದೇ ಭರಮಣ ನಾಯಕನ ದುರ್ಗದಲ್ಲಿ ದೊಡ್ಡ ರುದ್ರಪ್ಪ ಮತ್ತು ಶಿವರುದ್ರಮ್ಮ ದಂಪತಿಗಳ ಮಗನಾಗಿ, ಎರಡನೇ ಮಗನಾಗಿ ಅಲ್ಲಿ ಜನಿಸಿದೆ. ಅಲ್ಲಿಂದ ನನ್ನ ಬಾಲ್ಯ ಮಿಡ್ಲ್ ಸ್ಕೂಲ್, ಹೈಸ್ಕೂಲು ಅಲ್ಲೇ ಇತ್ತು. ಹೈಸ್ಕೂಲಲ್ಲಿ ನಾನು ಒಳ್ಳೆ ಕಬಡ್ಡಿ ಪ್ಲೇಯರು. ಆ ಟೈಮಲ್ಲಿ ಕಬಡ್ಡಿ ಆಡಬೇಕಾದ್ರೆ SLCಯಲ್ಲಿ ನಾನು ಕಬಡ್ಡಿಯಲ್ಲಿ ಕೈ ಮುರ್ಕೊಂಡಾಗ ಜನವರಿ ತಿಂಗಳಲ್ಲಿ ನಂದು ಕೈ ಮುರಿದಿತ್ತು. ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಇತ್ತು. 2 ಪಾರ್ಟ್ ಓದು, 2 ಪಾರ್ಟ್ ಫೇಲ್ ಆಯ್ತು. ಅವಾಗ ಪಾರ್ಟ್ ಸಿಸ್ಟಮ್ ಅಂದ್ರೆ 1 ವರ್ಷ ತನಕ ನಾವು ಕಾಯಬೇಕು. ಫಸ್ಟ್ ನಾನು ಕಟ್ಟಿದೆ 2 ಪಾರ್ಟ್ ಆದವು. ನೆಕ್ಸ್ಟ್ ಇನ್ನು 6 ತಿಂಗಳು ಇರ್ತಲ್ಲ, ಅವಾಗ ಮತ್ತು ಜನವರಿ ಮಾರ್ಚ್ ತನಕ ಕಾಯಬೇಕು. ಅವಾಗ ನೆಕ್ಸ್ಟ್ ಜನವರಿಯಲ್ಲಿ ನಮ್ಮೂರಲ್ಲಿ ಪ್ರತಿ ವರ್ಷ ಏಕನಾಥೇಶ್ವರ ಜಾತ್ರೆಯನ್ನ ನಾವು ಏಕನಾಥೇಶ್ವರ ಕಲಾ ಸಂಘದಿಂದ ನಾವು ಮಾಡ್ತೇವೆ ಮೊದಲಿನಲ್ಲೂ. ಅದ್ರಲ್ಲಿ ನಮ್ಮ ತಂದೆಯವರು ಬಹಳ ಹೆಸರುವಾಸಿಯಾದಂಥ ಕಲಾವಿದರು ಅವತ್ತಿನ ಕಾಲಕ್ಕೆ. ದೊಡ್ಡದ್ರಪ್ಪರು ಅಂದ್ರೆ ಚೇರ್ಮನ್ ದೊಡ್ಡದ್ರಪ್ಪರು ಬಹಳ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ನಮ್ಮ ದೊಡ್ಡಪ್ಪರೇ ಹಾರ್ಮೋನಿಯಂ ಮಾಸ್ಟರ್ ಕೂಡ. ನಮ್ಮದೇ, ನಮ್ಮ ಅಜ್ಜರ ಕಾಲದಲ್ಲಿ ನಮ್ಮದೇ ಒಂದು ಸ್ಟೇಜ್ ಕೂಡ ಇತ್ತು. ಊರಿಗಾಗಿ ಆಡಲಿಕ್ಕೆ, ಬಾಡಿಗೆಗೆ ಅಲ್ಲ, ಆ ಥರ ಇತ್ತು. ಆವಾಗ ನನಗೂ ನಾಟಕ ನಮ್ಮ ಹುಡುಗರೆಲ್ಲ ನೋಡಿ ಸೇರಿ ಕೇಳ್ತಿದ್ದಾಗ ಸುಮ್ಮನೆ ಬಾರ ನಮ್ಮ ಜೊತೆಗೆ ಒಂದು ಪಾತ್ರ ಮಾಡು ಅಂತ ನಮ್ಮ ಸ್ನೇಹಿತರು, ನಮ್ಮಲ್ಲಿ ಯಾರು ಇಷ್ಟಪಡಲಿಲ್ಲ, ಬೇಡ ಅನ್ನೋರು. ನಮ್ಮ ದೊಡ್ಡಪ್ಪ ಬೈಯರು ನನಗೆ. ಆವಾಗ ನಾನು ಸೆಕೆಂಡ್ ವಿಲನ್ ಕಪಟ ಕಾರಸ್ಥಾನ ನಾಟಕ, ಎರಡನೇ ನಾಗೇಂದ್ರ ಅಂತ ಪಾತ್ರದ ಹೆಸರು, ಅದರಲ್ಲಿ ನಾನು ಮಿಂಚಿದೆ. ಅವಾಗಲೇ ಒಳ್ಳೆ ಹೆಸರು ಬಂತು ನನಗೆ. ಹುಡುಗ ಆದ್ರೂ ಪರವಾಗಿಲ್ಲಪ್ಪ, ಒಳ್ಳೆ ಚೆನ್ನಾಗಿ ಮಾಡ್ತಾನೆ, ವಿಲನ್, ಅದು ವಿಲನ್ ಕ್ಯಾರೆಕ್ಟರ್. ಅಲ್ಲಿಂದ ನಾನು ರಂಗಭೂಮಿಯಲ್ಲಿ ಪ್ರತಿ ವರ್ಷ ಹಳ್ಳಿಯಲ್ಲಿ ನಮ್ಮ ಜಾತ್ರೆಗೆ 2-3 ನಾಟಕ ಅಥವಾ ಹೊರಗಡೆ ಹೋಗಿದ್ದು ಯಾರಾದ್ರೂ ಕರೆದ್ರೆ ನಾನು ಇದು ಮಾಡ್ತಿದ್ದೆ. ಅಲ್ಲಿಂದ ನಾನು PUC ದಾವಣಗೆರೆಗೆ ಹೋದೆ. ದಾವಣಗೆರೆಗೆ ಹೋದಾಗಲೂ ಕೂಡ ನಾನು ಒಂದು ಊರಿನ ನಾಟಕಗಳು ಆಡೋದು ಬಿಡ್ತಿದ್ದಿಲ್ಲ. ಅದು ದಾವಣಗೆರೆಯಲ್ಲಿ ನಮ್ಮ ಇದರಲ್ಲಿ ಯಾವುದು ಮಿಡ್ಲ್ ಹೈಸ್ಕೂಲ್ ಫೀಲ್ಡಲ್ಲಿ 2-3 ಡ್ರಾಮಾ ಕಂಪ್ನಿಗಳು ಇರ್ತಿದ್ವು. ಅವಾಗ ನಾವು ಸಾಯಂಕಾಲ ಆದ ತಕ್ಷಣ ನೈಟ್ ಟೈಮ್ ನಾವು ಹೋಗಿ ಇದರಲ್ಲಿ ಕೂತು ನೋಡ್ತಿದ್ವಿ ನಾಟಕಗಳನ್ನ ಭಾಳ ಆಸಕ್ತಿಯಿಂದ ಇದ್ವಿ. ಅವಾಗ ಎಲ್ಲ ಕಲಾವಿದರು ನನಗೆ ಭಾಳ ಚಿರಪರಿಚಿತರು. ಆವಾಗ ಜಯಕುಮಾರ್ ನಮ್ಮ ಇತ್ತೀಚೆರು. ಅವಾಗ ವಿಜಯ್ ಕುಮಾರ್ ಅಂತ ಒಬ್ಬರಿದ್ರು. ಅವರು ಕೂಡ ನಮ್ಮ ಭಾಳ ಆತ್ಮೀಯರು. ನಾನು ಒಳಗಡೆ ಅಡ್ಡಾಡ್ತಿದ್ದು ಆ ನಾಟಕದ ಅಲ್ಲ. ಒಂದು ಕಾಲಕ್ಕೆ ದಾವಣಗೆರೆಯಲ್ಲಿ ಚಿಂದೋಡಿಲಿ ಇಲ್ಲ, ಗುಡಿಗೇರಿ ಬಸವರಾಜ್ ನಾಟಕಗಳು ಬಹಳಷ್ಟು. ಗುಡಿಗೇರಿ ಬಸವರಾಜ್ ಗೌಡೋಡಿಲಿ ಇಲ್ಲ, ಗುಡಿಗೇರಿ ಬಸವರಾಜ್ ಅವ್ರು ಫೇಮಸ್. 2 ಕಂಪನಿನೂ ಇರ್ತಿತ್ತು. ಹೌದೌದು, 2 ಕಂಪನಿ ಇರ್ತಿತ್ತು. ಗುಡಿಗೇರಿ ಬಸವರಾಜಲ್ಲಿ ಜಯಕುಮಾರ್ ಇದ್ರು ಅವಾಗ. ಹೌದೌದು, ಜಯಕುಮಾರ್ ಅಲ್ಲ, ವಿಜಯ್ ಕುಮಾರ್ ಇರ್ತಿದ್ರು. ಜಯಕುಮಾರ್ ನಮ್ಮ ಕುಮಾರಸ್ವಾಮಿ ನಾಟಕ ಕಂಪ್ನಿಯಲ್ಲಿ ಜಯಕುಮಾರ್ ಅವರು. ಆವಾಗ ನನಗೂ ಅವಾಗ ಅಲ್ಲೆಲ್ಲ ಸಣ್ಣ ಪುಟ್ಟ ಹೋಗಿ ಮಾಡ್ತಿದ್ದೆ. ನನ್ನ ಅಲ್ಲಿ ಸೆಕೆಂಡ್ ಇಯರ್ PUC ಆಯ್ತು. PUC ಆದ್ಮೇಲೆ 1 ವರ್ಷದ PUC ಇದೆ. ಮತ್ತೆ ಬಿಟ್ರೆ ಮತ್ತೆ ಇದಾಗುತ್ತೆ ಅಂತಂದು ಈವ್ನಿಂಗ್ ಕಾಲೇಜ್ ಸೇರ್ಕೊಂಡೆ ನಾನು ಡಿಗ್ರಿಗೆ. ಅಲ್ಲಿ ಪದವಿ ಮಾಡಿದೆ ನಾನು. ಆ ಪದವಿ ಮಾಡಬೇಕಾದ್ರೂ ಕೂಡ ನಾನು ಸಾಕಷ್ಟು ಕಂಪ್ನಿ ಕಲಾವಿದರು ಭಾಳ ಪರಿಚಯ ಇತ್ತು. ಭಾಳ ಅವ್ರ ಹೆಸರುಗಳು ಬರ್ತೀನಿ ನಾನು. ಒಳ್ಳೊಳ್ಳೆ ಕಲಾವಿದರು.
ಭಾಳ ಫೇಮಸ್ ಕಲಾವಿದರು ಅವರೆಲ್ಲ. ಅಷ್ಟು ಆತ್ಮೀಯತೆಯಿಂದ ನನ್ನನ್ನು ಕಾಣ್ತಿದ್ರು. ನಾನು ಸಾಯಂಕಾಲ ಹೋಗಿ ಅವ್ರ ಜೊತೆಗೆಲ್ಲ ಇರ್ತಿದ್ನಲ್ಲ. ಹಾಗೆ ಅವ್ರು 1974-75ರಲ್ಲಿ ಚಂಚಲ ಅಂತ ಫಿಲಮ್ ತೆಗಿಯೋಕ್ಕೆ ಇವರು ಬಂದರು, ಮೈಸೂರು ಗಿರೀಶ್ ಅಂತ. ಅವರು ಇದನ್ನ ಕೊಟ್ಟರು, ಎಡಿಷನ್ ಅಂತ ಹೇಳ್ತೀವಲ್ಲ ಆ ಥರ ಆಡಿಷನ್. ಅದಕ್ಕೆ ನಾನು ಓದೆ ಅವಾಗ. ನಾನು ಓದಿದಾಗ ನೋಡಿದ್ರು ಎಲ್ಲ, ನಿನಗೆ ಯಾಕಪ್ಪ ಫೇಸ್ ಗೀಸ್ ಇದು ಎಲ್ಲ ಎಲ್ಲೂ ನೋಡಿದ್ರು ಚೆನ್ನಾಗಿ ಬರ್ತದೆ. ಅವ್ರು ಸೀದಾ ನಾನು ರೂಮಿಗೆ ಬರಕತ್ತಿದ್ರು. ಬಹಳ ಒಂದು ರೀತಿ ಕಲಾವಿದರ ನಂಟು ಆ ರೀತಿ ಬೆಳೀತು. ಅವಾಗ ಅವರೆಲ್ಲ ಇದು ಮಾಡ್ಕೊಂಡು ಅವರೇ ಪ್ರೊಡ್ಯೂಸರ್, ಅವರೇ ಹೀರೋ, ಅವರೇ ಬಿ ವಿ ರಾಧ ಹೀರೋಯಿನ್, ಪ್ರೊಡ್ಯೂಸರ್ ಅವರೇ, ಹೀರೋ ಅವರೇ, ಡೈರೆಕ್ಟರ್ ಅವರೇ. ನೀವು ಬಂದ್ಬಿಟ್ಟು ಬೆಂಗಳೂರಿಗೆ ಒಂದು 15 ದಿವಸ. ಅವಾಗ ನನ್ನ ಪರಿಸ್ಥಿತಿ, ನಾನು ಹೋಗಕ್ಕಾಗಲಿಲ್ಲ. ನಮ್ಮ ದುರ್ದೈವನು ಏನೋ ನನಗೆ ಗೊತ್ತಾಗ್ಲಿಲ್ಲ. ಮುಂದುವರಿಬೇಕಾಗಿತ್ತಲ್ಲ ವಿದ್ಯಾಭ್ಯಾಸ, ಫೈನಲ್ ಡಿಗ್ರಿ. ನಮ್ಮ ತಾಯಿಯರು ಯಾಕೆ ಒಂದು ಸ್ವಲ್ಪ, ಯಾಕೆಂದ್ರೆ ಅದನ್ನು ಹೇಳ್ತೀನಿ, ನಾನು ಚಿಕ್ಕ ವಯಸ್ಸಿದ್ದ ಮಿಡ್ಲ್ ಸ್ಕೂಲ್ 7th ಇದ್ದಾಗ ಊರು ಬಿಟ್ಟು ಹೋಗ್ಬಿಟ್ಟಿದ್ದೆ. ಆ ಒಂದು ನೆನಪು ನಮ್ಮ ತಾಯಿ ಕಣ್ಣೀರು ಹಾಕೋರು. ಕೆಟ್ಟರು ಅಂತ ಒಂದು ಭಾವನೆ ಬರ್ತದಲ್ಲ ಅಂತ ನಾನು ಅದನ್ನು ಕೈ ಬಿಟ್ಟೆ. ನನಗೆ ಯಾಕೆ ಆಮೇಲೆ ಹಲವಾರು ಕಂಪನಿಗಳಲ್ಲಿ ನನಗೆ ಬಹಳ ಅಲ್ಲ. ಅದಕ್ಕಿಂತ ಮುಂಚೆ ನೀವು ಬಾಲಕಿಲನಾಗಿ ಒಂದಷ್ಟು ಪರಿಚಿತರಾದ್ರಿ, ಓದಿನ ಕಡೆ ಇದ್ದಿಟ್ಕೊಂಡ್ರಿ. ನಂತರದಲ್ಲಿ ನೀವು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಕೆಲಸಕ್ಕೆ ಸೇರ್ಕೊಂಡ್ರಿ 1977ರಲ್ಲಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ದಿನಗೂಲಿ ನೌಕರನಾಗಿ ಸೇರ್ಕೊಂಡೆ. ಆ ನೌಕರಿಯ ಜೊತೆಗೆ ಈ ಕಲಾ ಸೇವೆಯನ್ನ ಮಾಡೋದಕ್ಕೆ ನಿಮ್ಗೆ ಅವಕಾಶಗಳು ಸಿಕ್ಕು ಸರ್? ನಮಗೆ ಏನಾಗ್ತಿತ್ತು ಅಂತಂದ್ರೆ, ನಾವು ಶನಿವಾರ ಭಾನುವಾರ ನಾನು ಅದನ್ನ ಒಂದು ಅಭ್ಯಾಸ ಇದ್ದಂತರಿಗೆ ಎಷ್ಟೇ ಕೆಲಸದ ಒತ್ತಡ ಇದ್ರು ಕೂಡ ಆ ಕಡೆ ಒಂದ್ ಸ್ವಲ್ಪ ಮನಸ್ಸು ಹೇಳಿತ್ತೆ. ನಾವು ರಾತ್ರಿ 8 ಗಂಟೆ ತನಕ ಕೆಲಸ ಮಾಡಿದ್ರು ಆ ಟೈಮ್ ನಾವು ಬಿಟ್ಟು ಅದ ಕಡೆ ಒಂದ್ ಸ್ವಲ್ಪ ನಾವು ಇದು ಮಾಡ್ತಾ ಇದ್ವಿ. 77ರಲ್ಲಿ ನಾನು ಇದಕ್ಕೆ ಬೀಳ್ಚೋಡಲ್ಲಿ ಜಾಯ್ನ್ ಆದೆ. ಬೀಳ್ಚೋಡಲ್ಲಿ ಯಾವ್ದು ಜಗಳೂರು ತಾಲೂಕು ಬೀಳ್ಚೋಡ, ಅಲ್ಲಿ 1900 ಅಲ್ಲಿ ಒಂದು 25 ವರ್ಷ ಆಗಿತ್ತು ಅಂತ ನಾಟಕ ಆಡ್ದ. ಅಲ್ಲಿ ನನ್ನ ಸ್ನೇಹಿತರೆಲ್ಲ ಬಹಳ ಚಿರಪರಿಚಯ ಆದ್ರು. 77-78ಕ್ಕೆ ಒಂದು ನಾಟಕ ಆಡಿದ್ವಿ. ಒಳ್ಳೆ ಹೆಸರು ತಂದು ಕೊಡ್ತು ನನಗೆ. ಅಲ್ಲಿ ಏನಪ್ಪ ಇಷ್ಟು ವರ್ಷ ಬಿಟ್ಟಿದ್ದು ಈ ವರ್ಷ ಇಂತ ಒಳ್ಳೆ ನಾಟಕ ಆಡಿರಲ್ಲ ಅಂತ. ನನ್ನ ಹೆಸರು ಪ್ರತಿಯೊಂದು ಮನೆಗೆ ಊಟ ಮಾಡಿ ಬೆಳೆದಂತ ಬೀಳ್ಚೋಡಲ್ಲಿ ಕೂಡ ಅಂತ ಒಳ್ಳೆ ಹೆಸರು ನನಗೆ ಸಿಕ್ತಲ್ಲಿ. ಅಲ್ಲಿ 11 ವರ್ಷ ಸರ್ವಿಸ್ ಮಾಡಿದೆ. ಅಲ್ಲಿಂದ ಬಂದ ಮತ್ತೆ ಎಲ್ಲ ಕಡೆ ಇಲ್ಲಿ ಬಂದೆ. ಈಗ ನೀವು ಆಡಿದಂತ ಸುಮಾರು 40ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯವನ್ನು ಮಾಡಿ, ಅವುಗಳಲ್ಲಿ ಹೆಚ್ಚು ನಿಮಗೆ ಹೆಸರು ಮತ್ತು ತೃಪ್ತಿ ತಂದು ಕೊಟ್ಟಂತ ನಾಟಕಗಳು? ಕಲಾವಿದನಿಗೆ ಇಂಥ ಪಾತ್ರ, ಇಂಥ ನಾಟಕ ಅಂತಲ್ಲ ಸರ್. ನಾನು ಕಾಮಿಡಿ ರೋಲ್ ಮಾಡೀನಿ, ಟ್ರಾಜಿಡಿ ರೋಲ್ ಮಾಡೀನಿ, ವಿಲನ್ ರೋಲ್ ಮಾಡೀನಿ. ಎಲ್ಲ ಪ್ರತಿಯೊಂದು ಐತಿಹಾಸಿಕ, ಜಾನಪದ, ಇತಿಹಾಸ ಎಲ್ಲಾ ರಂಗದಲ್ಲಿ ಎಲ್ಲಾ ವಿಧವಾದ ಪಾತ್ರಗಳನ್ನು ಮಾಡಿದ್ದೀನಿ. ಅಲ್ಲ, ಕೆಲವೊಂದ್ಸಾರಿ ಏನಾಗುತ್ತೆ ಅಂದ್ರೆ, ನಾಟಕ ಮತ್ತು ಸಿನಿಮಾ ಅಥವಾ ಕ್ರಿಕೆಟ್, ಕಬಡ್ಡಿಯಲ್ಲಿ ಒಂದ್ಸಾರಿ ಹೀರೋ ಆದ್ರೆ ಅವ್ನು ಬೇರೆ ಪಾತ್ರ ಮಾಡೋದಿಲ್ಲ. ಒಂದ್ ರೀತಿಯಾದ ಗತ್ತು ಅಥವಾ ಒಂಥರ ಗಾಂಭೀರ್ಯತೆ, ನಾನು ಇದೇ ಆಗ್ಬೇಕು, ಯಾವ್ದೇ ಪ್ಲಾಟ್ ಬರ್ಲಿ ನನ್ನ ಪಾತ್ರ ರಿಸರ್ವ್ ಅನ್ನೋ ಮಟ್ಟಕ್ಕೆ ಇರುವಂತ ಕಾಲಘಟ್ಟದಲ್ಲಿ ನೀವೀಗ ನಾಟಕದ ಯಾವುದೇ ಪಾತ್ರ ಮಾಡೋದಿಕ್ಕೆ ಅಂತೇಳಿ ನಿಮ್ಮ ಮನಸ್ಸು ಹೋಗಿದ್ದೆ ಹೇಗೆ? ಇಲ್ಲ ಸರ್, ನನಗೆ ಯಾಕಂತಂದ್ರೆ ನನಗೆ ವಿಭಿನ್ನವಾಗಿ ಮಾಡಬೇಕು, ಯಾಕೆ ಮಾಡಬಾರ್ದು, ಬರೀ ಮುಂದೆ ಇದಕ್ಕೆ ಆಕ್ಚುಲಿ ಹೀರೋ ಪಾತ್ರ ಮಾಡೋದಕ್ಕಿಂತ ಬೇರೆ ಬೇರೆ ಪಾತ್ರಗಳು ಮಾಡಿದಾಗ ನಿಜವಾದ ಕಲಾವಿದನ್ನ ನಾವು ತೋರಿಸ್ಬೇಕಾದ್ರೆ ವಿಲನ್ ಕ್ಯಾರೆಕ್ಟರ್, ಕಾಮಿಡಿ, ಇವೆಲ್ಲ ಟ್ರಾಜಿಡಿ, ಇದರಲ್ಲಿ ನಾವು ಕಾಣ್ಬೋದು ಒಳ್ಳೆ ಕಲಾವಿದನ ಅಂತ. ಎಲ್ಲ ರಂಗದಲ್ಲಿ ಇದ್ದಾಗ ಕಲಾವಿದನ ಆಗ್ತೀನಿ. ಆದ ನಂತರ ಒಂದೆರಡು ಸಿನಿಮಾದಲ್ಲೂ ಮಾಡಿದ್ವಿ. ಅದಕ್ಕಿಂತ ಹೆಚ್ಚಿನದಾಗಿ ಸರ್ ನಮಗೆ ನೀವು ಪಾತ್ರಗಳನ್ನ ಮಾಡ್ತಾ ಹೋದ ನಂತರದಲ್ಲಿ ಚಿತ್ರದುರ್ಗದ ನಾಟಕ ಕಂಪನಿ ನಿಮ್ಮನ್ನ ಕೈ ಬೀಸಿ ಕರೀತದೆ. ಅಲ್ಲಿ ತಿಪ್ಪೇರುದ್ರ ಸ್ವಾಮಿಯ ಆವತ್ತಿನ ಕಾಲಕ್ಕೆ ಅತ್ಯಂತ ಭಕ್ತಿ ಪ್ರಧಾನವಾದ ಮತ್ತು ಬಹಳಷ್ಟು ಜನಮನವನ್ನ ಗೆದ್ದಂತಹ ಒಂದು ನಾಟಕ ಅದು. ಯಾಕಂದ್ರೆ ಆಗಿನ ಕಾಲದಲ್ಲಿ ಚಿತ್ರದುರ್ಗದಲ್ಲಿ ಇದೆ ಅಂದ್ರೆ ಗಾಡಿ ಕಟ್ಕೊಂಡು ಇಲ್ಲಿ ಬರ್ತದೆ, ಇನ್ನೊಂದು ಯಾವ್ದೋ ಬಿಳಿಚೋಡಲ್ಲಿ ಇದೆ ಅಂದ್ರೆ ಅಲ್ಲಿಗೆ ಗಾಡಿ ಕಟ್ಕೊಂಡು ಹೋಗ್ಬಿಡೋದು. ಅಂದ್ರೆ ಆ ಪಾತ್ರ ಮತ್ತು ಆ ಮಹಾತ್ಮೆ ಬಹಳಷ್ಟು ಹೆಸರಾಗಿತ್ತು. ನಿಮಗೆ ಕುಮಾರಸ್ವಾಮಿ ಅವರು ಪರಿಚಯ ಆಗಿದ್ದೇಗೆ, ಆ ಪಾತ್ರಕ್ಕೆ ನಿಮ್ಮನ್ನ ಆಯ್ಕೆ ಮಾಡಿದ್ದೆ ಹೇಗೆ? ನಾನು ಅದಕ್ಕಿಂತ ಮುಂಚೆ ಸರ್ 1992ರಲ್ಲಿ ನಾವು ಹೊಳಲ್ಕೆರೆಯಲ್ಲಿ ಗಜಾನನ ಕಲಾ ಸಂಘ ಅಂತ ಡಾಕ್ಟರ್ JK ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ವಿ. ಆ ನಾಟಕ ಮಾಡಿದ್ವಿ ಸರ್. ಅದರಲ್ಲಿ ನಾನು ದೊಡ್ಡ ಮಧುಕರ ನಾಯಕ, ಅಂದ್ರೆ ನಮ್ಮದೇ ನಾಟಕನೇ ಬೇರೆ. ದೊಡ್ಡ ಮಧುಕರ ನಾಯಕ ಕುಂತಪಟ್ಟ, ಚಿಕ್ಕ ಮಧುಕರ ನಿಂತಪಟ್ಟ ಅಂತ ಒಂದು ವಿಶೇಷತೆಯಿಂದ ಇಟ್ಕೊಂಡು ನಾವು ಅದು ಮಾಡಿದ್ವಿ. ಅದರಲ್ಲಿ ಒಳ್ಳೆಯ ಹೆಸರು ಬಂತು ಸರ್ ನಮಗೆ. ಅದರಲ್ಲಿ ಅದನ್ನು ನಮ್ಮ ಕುಮಾರಸ್ವಾಮಿ ಎಲ್ಲ ನೋಡಿರ್ಬೇಕು. ಅದು ಅವರು ಹೊಸದುರ್ಗದಲ್ಲಿ ದೇವಿ ಮಹಾತ್ಮೆ ಮಾಡಬೇಕಾದ್ರೆ, ದೇವಿ ಮಹಾತ್ಮವನ್ನು ಮಾಡ್ಬೇಕಾದ್ರೆ ಕೇಳಿದಾರೆ ನಮ್ಮ ಸ್ನೇಹಿತರಲ್ಲ, ಅವ್ರ ಸ್ನೇಹಿತರು ಬಹಳ ಜನ ಇದ್ರು ವಸ್ತ್ರದಲ್ಲಿ. ಅವಾಗ ಯಾರು ಮಾಡಬಲ್ರಿ ಇದು ದೇವಿ ಮಹಾತ್ಮರಲ್ಲಿ ಮಹಿಷಾಸುರನ ಪಾತ್ರ? ಇಲ್ಲ, ಹಿಂಗೆ ರಾಮಸ್ವಾಮಿ ಹೇಳಿದ್ರೆ
ಅದಕ್ಕಿಂತ ಮುಂಚಿದಾಗಿ ಏನಾಯ್ತು, ನಮ್ಮ ಕೆಲವೊಟ್ಟು ಜೇನರ್ ಎಕ್ಸೈಸ್ DC ಜೇನರ್ ಅವ್ರದ್ದೊಂದು ಕಂಪನಿ ಮಾಡಿದ್ರು ಸರ್. ಅದರಲ್ಲಿ ಆಯಮ್ಮನ ಹೆಸರೇನೋ ಇದೆ, ಆಯಮ್ಮ ಫಿಲಮ್ ಆಕ್ಟ್ರು, ಆಯಮ್ಮನ ದೇವಿ ಪಾತ್ರ ಮಾಡಾಳ ಆಯಮ್ಮ ಇಲ್ಲಿ ಸರ್. ಅವ್ರ ಟ್ರೂಪಿಗೆ ನಾನು ದೇವೇಂದ್ರ ಪಾತ್ರ ಮಾಡ್ತಿದ್ದೆ. ಅವ್ರಿಗೆ ನಾನು ಒಂದ್ಸಲಿ ಅವರು ಆಯಮ್ಮ ಹೆಸರು ಮಾಡ್ತೀನಿ, ಜಯಕಲ್ನ ವಿಜಯಕಲ್ ಏನೋ ಇದೆ ಸರ್. ನಾನು ಅವರು ಕೆಳಗೊಟ್ಟೆ ಜಾತ್ರೆ ಭಾರಿ ಜಾತ್ರೆ, ಅವತ್ತಿನ ದಿವಸ ಅವರು ಎಲ್ಲ ದೇವ್ರು ಕರ್ಕೊಂಡು ಇದಕ್ಕೆ ಹೋಗಿದ್ದಾರೆ ಬೆಟ್ಟ ಕಲ್ಲಿಂದ ಇಳಿಬೇಕಾದ್ರೆ ನನ್ನ ಸರ್ಕಲಲ್ಲಿ ಮನೆ ಇತ್ತು. ನಾನು ನೋಡಿರಿ 2 ದಿವಸ ನಾಟಕ ಇತ್ತಂತೆ. ಆ ಪಾತ್ರ ಮಾಡಿ ದೇವೇಂದ್ರ ಪಾತ್ರ ಮಾಡಿ ಕೈ ಕೊಟ್ಟರು. ಆಮೇಲೆ ನಾನು ಹೇಳಿ ಕಳಿಸಿರೋ ಅವ್ರು ನನಗೆ ಮೊದಲಿಂದಲೂ ಪರಿಚಯ. ಅವ್ರ ಅಣ್ಣರು ನನಗೆ ಆಫೀಸರ್ ಆಗಿದ್ರು ಸರ್, ತಿಪ್ಪೇಸ್ವಾಮಿ ಅಂತ. ಅವಾಗ ನಾನು ಅವ್ರ ಮನೆಗೆ ಇಲ್ಲಪ್ಪ 2 ದಿವಸ ನಾಟಕ ಮಾಡಬೇಕು. ಅವಾಗ ಡೈರೆಕ್ಟರ್ ಯಾರು ಅಂದ್ರೆ ಇವರು ನಮ್ಮ ಕುಮಾರಸ್ವಾಮಿ ಅಲ್ಲ ಸರ್, ಸಂಪತ್ತಿ ಸವಾಲ್ ಬರೋರು ಅವ್ರ ಹೆಸರು ಬಾಯಲ್ಲಿರೋ ಬರ್ತಿದ್ನ ಅವರು ಸರ್. ಇವಾಗ ತಮ್ಮಪ್ಪ ಇಲ್ಲೇ 2 ದಿವಸ ಅಲ್ಲಿ ಮಾಡಿ ಆ ನಾಟಕ ಸಕ್ಸಸ್ ಆಯ್ತು. ದೇವಿ ಮಹಾತ್ಮೆ ನಾಟಕ ಒಂದು 8-10 ದಿವಸ ದೇವಿ ಮಹಾತ್ಮೆ. ಅದರಲ್ಲಿ ದೇವೇಂದ್ರ ಪಾತ್ರ ನಾನು ಸರ್. Okay. ಜಕ್ಕಬಲ್ಲ ಅವರು ಮಹಿಷಾಸುರ ಪಾತ್ರ ಮಾಡೋರು. ಅದನ್ನ ನೆನಪಿಟ್ಕೊಂಡು ನನಗೆ ಅಲ್ಲಿಗೆ 88ರಲ್ಲಿ ವಸ್ತು ಕರೆದ್ರು. ಅಲ್ಲಿ ಮಹಿಷಾಸುರ ಪಾತ್ರ ಮಾಡಿದೆ. ಮಹಿಷಾಸುರ ಪಾತ್ರ ಒಳ್ಳೆ ಹೆಸರು ಬಂತು ನನಗೆ. ಅದು ಒಳ್ಳೆ ನಿಜವಾಗ್ಲೂ ಅದು ಕೊನೆಗೆ ಬಿದ್ದು ಸಾಯ್ಬೇಕಾದ್ರೆ ಎಷ್ಟು ನಮಗೆ ಆ ಸಂತೋಷ, ಎಷ್ಟು ಎಲ್ಲ ಅಕ್ಕಿಗಳು ಐಗಿರಿನಿಂದ ನಾವು ಕಾಲಿಟ್ಟಿರ್ತೇವೆ ಮಹಿಷಾಸುರ. ಅದು ನಮಗೆ ನಾವು ಜೀವನದಲ್ಲಿ ನಾವು ಪುಣ್ಯ ಪಡೆದಿದ್ದೀವೇನೋ ಅನ್ನಂಗೆ. ಅದೇ ರೀತಿ ನನಗೆ ಇವರು ಕೂಡ ನಮ್ಮ ಕುಮಾರಸ್ವಾಮಿ ಇಲ್ಲ ತಿಪ್ಪೇರುದ್ರ ಸ್ವಾಮಿ ಪಾತ್ರ ಮಾಡು ನೀನು ಅಣ್ಣ, ನನಗೆ ಇದು ನೀನು ಮಾಡು ಅಷ್ಟೇ, ನಾನು ಇದ್ದೀನಿ. ಭಾಳ ಹೊತ್ತರಿಂದ ಆಯಮ್ಮ ನಮ್ಮ ಅಕ್ಕನಿದ್ದಂಗೆ ಅವ್ರು ಕುಮಾರಸ್ವಾಮಿ. ಆಯಮ್ಮ ನಮಗೆ ಪ್ರತಿಯೊಂದನ್ನು ತಿದ್ದಿ ಹಿಂಗೆ ಬರಬೇಕಪ್ಪ ಅಂತ. ನಾನು ಫಸ್ಟ್ ಶೋ ಒಳಗೆ ಹೋಗಿ ಬಂದೆ, ಹೊರಗೆ ಬಂದೆ. ತಮ್ಮ ಎಷ್ಟೋ ಜನ ಮಾಡಿದ್ದಾರೆ, ಆದರೆ ದಿನದ ಸಾಧನೆ ಮೇಲೆ ಮಾಡ್ಕೊಂಬಂದ್ರೆ ನೀನು ಫಸ್ಟ್ ಶೋ ಇಷ್ಟು ಮಾಡಿ ದೇವ್ರು ನೀನು ಚೆನ್ನಾಗಿಟ್ಟಿರಲಿ ಅಂತ. ನಾನು ಆಟದಲ್ಲಿ ನನಗೆ ಹೆಂಗೆ ಸರ್ ಅಂತಂದರೆ, ನಾವು ಯಾಕೆ ಅಂದರೆ ನಾವು ಎಷ್ಟು ನಂಬಿಕೆಯಿಂದ ನಡ್ಕೊಳ್ತೀವೋ ಅಷ್ಟೇ ಆ ಭಗವಂತ ನಮಗೆ ಕೊಡ್ತಾನೆ ನನ್ನ ದೃಷ್ಟಿಯಿಂದ. ಆ ನಾಟಕದಿಂದ ನಾನು ಕಲ್ತ್ಕೊಂಡೆ. ನನ್ನ ನಾಟಕ ನೋಡ್ಬೇಕಾದ್ರೆ ಕೊನೆ ಸೀನು ಐಕ್ಯವಾಗುತ್ತೆ, ಲಿಫ್ಟ್ ಇರುತ್ತೆ. ಹಂಗೆ ಲಿಫ್ಟಲ್ಲಿ ಹೋಗ್ತೀವಿ ಸರ್. ಇಡೀ ಎಡಿಟೋರಿಯಂ ಎಲ್ಲ ಕೈ ಮುಟ್ಕೊಂಡು ನಿಂತ್ಕೊಂಡು ನಾನೇನಾಗಿರ್ಬೇಕು ಅನ್ನೋದೊಂದು ನನಗೆ ಅದು ಪೂಜ್ಯತೆ ಆ ಭಾವನೆ ನನಗೆ ಇವತ್ತು ನನಗೆ ಕಾಡ್ತಾ ಐತೆ. ಅಷ್ಟಕ್ಕೊಂದು ಜನ ಕೈ ಮುಟ್ಕೊಂಡು ಎಷ್ಟೋ ಜನ ದುಡ್ಡಿಟ್ಟು ಕಾಲಿಗೆ ನಮಸ್ಕಾರ ಮಾಡೋದು. ಅದು ಪಾತ್ರ ವೈವಿಧ್ಯಮಯ ಹಂಗಿದೆ ಸರ್. ಅಂದ್ರೆ ಆ ಪಾತ್ರ ಮಾಡುವಂತ ಕಲಾವಿದ ಪರಕಾಯ ಪ್ರವೇಶ ಮಾಡಿ ಪಾತ್ರಕ್ಕೆ ಒಂದು ಅರ್ಥವನ್ನ ನೈಜತೆಯನ್ನು ಕೊಟ್ಟಾಗ ಎಂತವರು ಅದಕ್ಕೆ ಖಂಡಿತವಾಗಿ ಸರ್. ತಿಪ್ಪೇರುದ್ರ ಸ್ವಾಮಿಯನ್ನ ನಾವು ಕಾಣಕ್ ಆಗದೆ ಇದ್ರು ಪಾತ್ರದ ಮೂಲಕ ಕಂಡ್ವಿ ಅನ್ನುವಂತ ಒಂದು ಕೃತಜ್ಞತೆ ಮಹತ್ವ ಎಷ್ಟಿರ್ಬೋದು ಅಂತ ನಾವು ಅದ್ರ ಬಗ್ಗೆ ನಾನು ಮಹಾತ್ಮರ ಬಗ್ಗೆ ನಾನು ಅನಂತರ ನೀವು ಈಗೇನೆ ಬಂದ್ರಿ, ಮತ್ತೆ ಪೌರಾಣಿಕಗಳ ಕಡೆಗೆ ತಿರುಗಿ ಚಿತ್ರದುರ್ಗದ ಚರಿತ್ರೆಯನ್ನ ಸಾರುವಂತ ನಾಟಕವನ್ನು ಸಂಗೊಳ್ಳಿ ರಾಯಣ್ಣನ 1920ರಲ್ಲಿ ಸರ್ ಫಿಲಂ ಬಂದಿರಲಿಲ್ಲ. ಹಿರಿಯೂರಲ್ಲಿ ಜಾತ್ರೆ ಮಹೋತ್ಸವ ಜಿಲ್ಲಾ ನಾಟಕೋತ್ಸವ ಅಂತ ಇಟ್ರು. ನಮಗೆ ಫಸ್ಟ್ ಡೇನೆ ಕೊಟ್ಟರು ನನಗೆ. ಫಸ್ಟ್ ನಾವು ಹೋದಾಗಿನ್ನ ಥಿಯೇಟ್ರ್ ಫಸ್ಟ್ ಡೇ ನಾಟಕ ನೋಡಬಾರ್ದು, ಕೊನೆ ದಿವಸ ಸರ್ಕಸ್ ನೋಡಬಾರ್ದು ಅಂತ ಹಂಗಾಯ್ತು. ಅದು ಫಸ್ಟೇ ಪಿನ್ ಡ್ರಾಪ್ ಸೈಲೆನ್ಸ್ ಆ ಜಾತ್ರೆಯಲ್ಲಿ. ಸಂಗೊಳ್ಳಿ ರಾಯಣ್ಣ ಪಾತ್ರನ ಮಾಡಿದೆ. ಪಿನ್ ಡ್ರಾಪ್ ಸೈಲ್ ಅಂತ ಜಾತ್ರೆಯಲ್ಲಿ ಕೂಡ ಅದರಲ್ಲಿ ಶ್ರೇಷ್ಠ ನಟ ಪ್ರಶಸ್ತಿ ನನಗೆ 2001ರಲ್ಲಿ ಅವಾಗ ನನಗೆ ಒಳ್ಳೆ ಹೆಸರು ಬಂತ. ಸಂಗೊಳ್ಳಿ ರಾಯಣ್ಣ ಒಂದು 12 ಪ್ರಯೋಗ ಒಳ್ಳೆ ಹೆಸರು, ಬಹಳ ಚೆನ್ನಾಗಿ ಬಂತು ಅದು. ಈ ದುರ್ಗದ ನಾಟಕ ಮಾಡಿದಾಗ ಅದು ಸರ್ ನಾವು 97ರಲ್ಲಿ ಸರ್. 97 ಅದರಲ್ಲಿ ಕೂಡ ನಮಗೆ ಏನಪ್ಪಾ ನಾವು ಇದ್ರಾಗಿದ್ರು ಕೂಡ ಈ ಮಟ್ಟಕ್ಕೆ ನಾಟಕ ತಗೊಂಬಂದಿದೆಯಲ್ಲ ನೀನು ಅಂತ. ಅವಾಗ ನನಗೆ ಈ ಸೈನಿಕರು 2-3 ಇಟ್ಕೊಂಡ್ರೆ ನನಗೆ ಆಗ್ತಿರಲಿಲ್ಲ ಸರ್. ಅದೇನೋ ಒಂದು ಆವೇಶ ಬರತ್ತಿಂದ ನನಗೆ. ಆಮೇಲೆ ಕೊನೆಗೆಲ್ಲ ಇಲ್ಲ, ನಾ ರಾಮಸಮಣ್ಣ ಹಿಡಿಬೇಕು 4 ಜನ ಹಾಕೊಳ್ರ ಅವೆಲ್ಲ ನನಗೆ ಚೈನ್ಗಳು ಇಲ್ಲ. ಯಾಕೆ ಆ ನಾಟಕಗಳನ್ನ ಮಾಡಬೇಕಾದ್ರೆ ನಾವು ನಮ್ಮ ಒಂದು ರೋಮಾಂಚನ ನಾವು ಅದರೊಳಗೆ ಮಕ್ಕಾಗ ಅದ್ರೊಳಗೆ ನಿಜವಾಗ್ಲೂ ಖುಷಿ ಆಗ್ತದೆ ಅವೆಲ್ಲ ಮಾಡೋದಕ್ಕೆ ಸರ್. ಅಷ್ಟೇ. ಹೀಗೆ ರಾಮಸ್ವಾಮಿ ಅವರು ಒಂದ್ ಕಡೆ ಅಭಿನಯವನ್ನು ಮಾಡ್ತಾ ಹೋದ್ರು. ಅದಾದ್ಮೇಲೆ ಎಲ್ಲೋ ಒಂದೊಂದ್ ಕಡೆ ಇಲ್ಲ ನಾನೇ ಯಾಕೆ ನಿರ್ದೇಶನ ಮಾಡಬಾರ್ದು ಅಂತೇಳಿ ಒಂದಷ್ಟು ನಿರ್ದೇಶನವನ್ನು ಮಾಡ್ತಾ ಹೋಗ್ತೀರಿ. ನಿರ್ದೇಶನ ಮಾಡುವಾಗ ನಿಮಗೆ ಕಲಾವಿದರ ಸಹಕಾರ ಅಥವಾ ನಿಮಗೆ ತೃಪ್ತಿ ಕೊಟ್ಟಂತಹ ನಾಟಕಗಳು ಯಾವ? ನಮ್ಮ ಅಲ್ಲಿ ಕೆಲವು ಕಡೆ ಅಣ್ಣ ನೀನು ನಾಟಕ ಡೈರೆಕ್ಟ್ ಮಾಡೋಣ ಅಂತ. ಯಾಕೆಂದ್ರೆ ಈ ಡ್ಯಾನ್ಸ್ ಗೀನ್ಸ್ಗಳೆಲ್ಲ ಒಳ್ಳೆ ಇದ್ರಲ್ಲಿ ಮಾಡಿದೆ. ನನ್ನ ನಾಟಕಗಳು ಸಾಮಾಜಿಕ ನಾಟಕಗಳಲ್ಲಿ 3 ಸಾಂಗ್ ನನಗೆ ಹೈಟೆಕ್ ಆಗ್ಬಿಡವು.
ಅದೇ ನನಗೆ ಒಂದರ ಯಶಸ್ಸನ್ನು ಕೊಟ್ಬಿಡವು. ಆ ದೃಷ್ಟಿಯಿಂದ ಕೆಲವು ನಮ್ಮ ಹಳ್ಳಿಯಲ್ಲಿ ನಮ್ಮೆಲ್ಲ ಹಿರಿಯರು ಅಂತಂದು, ಅಣ್ಣ ನೀವು ಮಾಡ್ರಿ ಡೈರೆಕ್ಷನ್, ಎಷ್ಟೋ ನಾಟಕಗಳು ಮಾಡಿದ್ನಿ ಯಶಸ್ವಿ, ಅದರಲ್ಲೂ ನನಗೆ ತೃಪ್ತಿ ಇದೆ. ಅದು ಏನು ಅಂದ್ರೆ ಡೈರೆಕ್ಷನ್ ಮಾಡಿದಾಗ ಎಲ್ಲ ಬಂದು ನಮಸ್ಕಾರ ಮಾಡಿ ಹೋಗ್ತಾರಲ್ಲ, ಅದಕ್ಕಿಂತ ಕೊಡುಗೆ ಆ ಗುರು ಕಾಣಿಕೆ ಅಂತ ಅಂತಾರಲ್ಲ, ಅದೇ ನನಗೆ ಒಳ್ಳೆ ಇದೆ ಸರ್. ಅದು ಅದ್ರ ಜೊತೆಗೆ ನೀವು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇದ್ದ ಕಾರಣಕ್ಕೋ ಅಥವಾ ನಿಮ್ಮ ಸಂಘಟನೆ ಚಿತ್ರತೆಗೂ ಗುರುತಿಸಿ ನಿಮ್ಮ ವಿವಿಧ ಸಂಘಗಳ ಜೊತೆಯಲ್ಲಿ ನಿಮ್ಮನ್ನು ಗುರುತಿಸ್ಕೊಂತೀರಿ. ಯಾವ್ಯಾವ ಸಂಘಟನೆ ಜೊತೆ ನೀವು ಕೆಲಸ ಮಾಡಿದ್ರಿ, ಅವುಗಳ ಉದ್ದೇಶ ಏನಿತ್ತು? ಸರ್, ನಾನು ಸರ್ಕಾರಿ ನೌಕರ ಸಂಘದಲ್ಲಿ ಜಿಲ್ಲಾ ಮಟ್ಟದ ನಿರ್ದೇಶಕನಾಗಿ ಎಲೆಕ್ಟ್ ಆದ ಇಲಾಖೆಯಲ್ಲಿ ಅದು. ಆಮೇಲೆ ನಮಗೆ ಹೊಳಲ್ಕೆರೆ ಗಜಾನನ ಕಲಾ ಸಂಘದಲ್ಲಿ ಉಪಾಧ್ಯಕ್ಷನಾಗಿ, ನಂತರ ನಮ್ಮ ಈಗ ಪ್ರೆಸೆಂಟ್ ಕೂಡ ನಾನು ಏಕನಾಥೇಶ್ವರಿ ನಮ್ಮ ದೇವಸ್ಥಾನ ಕಮಿಟಿಯಲ್ಲಿ ಕಾರ್ಯದರ್ಶಿ ಆಗಿದ್ದೀನಿ. ನಮ್ಮ ಜನಾಂಗದ ಗಂಗಾಮಿಸ್ತ ಬೆಸ್ತರ ಸಂಘದಲ್ಲಿ ಕೂಡ ನಾನು ಉಪಾಧ್ಯಕ್ಷನಾಗಿ ಈಗ ಡೈರೆಕ್ಟರ್ ಆಗಿ ಈಗಲೂ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಆಮೇಲೆ ನಮ್ಮ ಜೋಗಿಮಟ್ಟಿ ರೋಡ್, ನಮ್ಮ ದಾರ್ಕಾ ಬಡಾವಣೆ, ಅಲ್ಲಿ ಒಂದು ದೇವಸ್ಥಾನ ಮಾಡಿದ್ದೀವಿ 2005ರಲ್ಲಿ ನಾವು ದೇವಸ್ಥಾನ, ಅಲ್ಲಿ ಗಣಪತಿ ದೇವಸ್ಥಾನ ಎಲ್ಲರ ಸಹಕಾರದಿಂದ ಕಟ್ಟಿದ್ವಿ. ನಾನು ಅದಕ್ಕೆ ಅಧ್ಯಕ್ಷನಾಗಿ ಇವತ್ತಿಗೂ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ, ಅಲ್ಲಿ ದಾರಕ ಬಡಾವಣೆಯಲ್ಲಿ ಗಣೇಶೋತ್ಸವ, ಗಣೇಶನ ಮತ್ತೆ ಅಮಾವಾಸ್ಯೆ ಪೂಜೆಗಳು ಬಹಳ ಪ್ರತಿಯೊಂದು ಸಂಕಷ್ಟಮಿ ಇರ್ಬೋದು, ನ್ಯಾಷನಲ್ ಫೆಸ್ಟಿವಲ್ಸ್ ಇರ್ಬೋದು, ಇಂಡಿಪೆಂಡೆನ್ಸ್ ಇರ್ಬೋದು, ಯಾವುದೇ ಆಗಲಿ ಅಷ್ಟೇ ಇಡೀ ಬಡಾವಣೆಯಿಂದ ಸೇರಿ ನಮ್ಗೆ ಅಷ್ಟೇ ಸಹಕಾರ ಕೊಡ್ತಾರೆ. ನಮಗೆ ಅಲ್ಲಿ ಅಧ್ಯಕ್ಷನಾಗಿನೂ ಕೂಡ ನಾನು ಕಾರ್ಯನಿರ್ವಹಿಸ್ತೀನಿ. ಆಮೇಲೆ ಇನ್ನ 10-12 ಸಂಘ ಸಂಸ್ಥೆಗಳಲ್ಲಿ ಕೂಡ ಎಲ್ಲಾ ಕಡೆನೂ ಇದು ಮಾಡ್ಕೊಂಡಿದ್ದಾರೆ. ಅಲ್ಲ, ಬಹುಶಃ ಆ ಕಾರಣಕ್ಕೆ ನೀವು ವಿವಿಧ ಇಲಾಖೆಗಳ ಜೊತೆ ಇದ್ದೀರಿ, ಸಂಘ ಸಂಸ್ಥೆ ಜೊತೆ ಇದ್ದೀರಿ, ಕಲಾ ಬಳಗಗಳ ಜೊತೆ ಇದ್ದೀರಿ, ಕಲಾವಿದರೇ ಸ್ವತಃ ಆಗಿರೋದ್ರಿಂದ ನೀವು ನಿವೃತ್ತಿ ಆಗಿದ್ರು ಸಮೇತ ಒಳ್ಳೆ ಯೌವನದ ಹುಡುಗನ ಥರನೇ ನಿಮ್ಮ ಮುಖಭಾವ ಮತ್ತು ನಿಮ್ಮ ಆಟಿಟ್ಯೂಡ್ ಅನ್ನು ನೋಡಿದ್ರೆ ಬಹಳ ಖುಷಿ ಅನ್ಸುತ್ತೆ. ಜೊತೆಗೆ ನೀವು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದಾಗ ಒಬ್ಬ ಕಲಾವಿದ ಅಥವಾ ಒಬ್ಬ ಸಾಧಕನಿಗೆ ಏನಪ್ಪ ನಮ್ಮ ಸರ್ಕಾರ, ಸಮಾಜಗಳು ಅಥವಾ ಸ್ನೇಹಿತರು ಗುರುತಿಸಿಲ್ಲ ಅನ್ನೋ ಕೊರಗಿದೆ. ಆದರೆ ರಾಮಸ್ವಾಮಿಯವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನೋಡಿದರೆ ಬಹುಶಃ ಕಲಾರತ್ನ ಆಗ್ಬೋದು, ಗಡಿನಾಡ ರತ್ನ ಆಗ್ಬೋದು, ಇತ್ಯಾದಿ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಗಳಾಗ್ಬೋದು, ಆ ಪ್ರಶಸ್ತಿಗಳ ಒಂದು ಸಾಲೇ ಉದ್ದನಾಗಿ ಬರುತ್ತೆ. ಆ ಪ್ರಶಸ್ತಿಗಳು ಲಭಿಸಿದಾಗ ನಿಮ್ಗನ್ಸಿದ್ದೇನು? ಕಲಾವಿದನಿಗೆ ಏನಂದ್ರೆ ಕೂತ್ಕೊಂಡಿದ್ದ ಚಪ್ಪಳ ತಟ್ಟೋದು ಅದೇ ನನಗೆ ಖುಷಿ ಆಗಿಬಿಡುತ್ತೆ. ಈ ಪ್ರಶಸ್ತಿಗಳು ಬಹಳ ನನಗೆ ಖುಷಿ ತಂದು ಕೊಡ್ತವೆ. ಯಾಕಂದ್ರೆ ಇದರಲ್ಲಿ ನನಗೆ ಹೆಚ್ಚಿನದಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ. ಯಾಕೆಂದ್ರೆ ನಾನೊಬ್ಬ ಕನ್ನಡ ನಮ್ಮ ರಾಜ್ಯದ ಒಂದು ಇದನ್ನ ತಗೊಂಡಿದ್ದೀನಲ್ಲ, ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದ ಅಂತ ಬಹಳ ಹೆಮ್ಮೆ ಆಗುತ್ತೆ ಸರ್. ಬಹುಶಃ ಇವತ್ತು ನಿಮ್ಮನ್ನ ಬೀದರ್ಗಕ್ಕೆ ಹೋದ್ರೆ ಅಥವಾ ನಿಮ್ಮ ಬಾಲ್ಯದ ಸ್ನೇಹಿತರ ಮಕ್ಕಳು ಮೊಮ್ಮಕ್ಕಳೆಲ್ಲ ನೋಡಿದ್ರೆ ನಿಮ್ಮನ್ನ ಒಬ್ಬ ರಾಮಸ್ವಾಮಿ ಅಂತ ಕರೆಯೋದಕ್ಕಿಂತ ಇಂಥದೊಂದು ನಾಟಕದ ಪಾತ್ರಧಾರಿ ಅಂತ ಕರೆದಾಗ ಆಗೋ ಖುಷಿ ಜಾಸ್ತಿ ಅನ್ಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಅಣ್ಣ ಅಣ್ಣ ಅಂತ ಕಾಣ್ತಲ್ಲ, ಇಡೀ ಗ್ರಾಮದ ಪ್ರತಿಯೊಬ್ಬರು ಕೂಡ ಆ ಒಂದು ಒಳ್ಳೆ ಭಾವನೆಯಿಂದ ಇವತ್ತಿಗೂ ಅದೇ ಭಾವನೆಯಿಂದ ಹಳ್ಳಿಗಳಲ್ಲಿ ಆ ಜಾತಿ ಮತ ಯಾವ ತರದ ಸರ್, ನಾನು ಬೆಸ್ತರು, ನಾನು ಹುಟ್ಟಿದಲ್ಲಿ ನಮ್ಮೂರಲ್ಲಿ ಒಂದು ಮನೆ ಮೊದಲು ನಮ್ಮಲ್ಲಿ ನಮ್ಮ ತಂದೆರ ಅಂತ ಪೀರಿಯಡ್ ಅಲ್ಲಿ 12 ವರ್ಷ ಸತತವಾಗಿ ಚೇರ್ಮನ್ ಆಗಿದ್ರು. ಅಲ್ಲಿ ಆ ಟೈಮಲ್ಲಿ ನಾವು ಜಾತಿ ಧರ್ಮ ಮತ ನನಗೆ ಗೊತ್ತಿಲ್ಲ. ನನ್ನ ಬಾಲ್ಯ ಜೀವನದಲ್ಲಿ ನಮ್ಮೂರಲ್ಲಿ ನಮ್ಮ ತಾಯಿ ನನ್ನ ಊಟ ಕಾಯ್ತಿರ್ಲಿಲ್ಲ. ಯಾಕಂದ್ರೆ ಈ ಊರಲ್ಲಿ ಎಲ್ಲಾರು ಊಟ ಮಾಡ್ಕೊಂಡು ಬಂದ್ಬಿಡ್ತಾನೆ ಅವನು. ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಹಂಗಿತ್ತು. ಎಲ್ಲ ಇಡೀ ಗ್ರಾಮದ ತಾಯಿ ಅಂದ್ರು ನಾನು ಇವತ್ತು ನೆನೆಸ್ಕೊಳ್ತೀನಿ. ಇವತ್ತು ಅದನ್ನೇ ನಾನು ಹೇಳುದು, ಹುಟ್ಟಿದ್ರೆ ಎಂತ ಎಷ್ಟೇ ಜನ್ಮ ಹುಟ್ಟಿದ್ರು ಕೂಡ ನಾನು ಬೀದರ್ದಲ್ಲೇ ಹುಟ್ಟಬೇಕು ಅನಿಸ್ತದೆ. ಯಾಕಂದ್ರೆ ಆ ಒಂದು ಗೌರವ ಇದೆ, ಆ ಒಂದು ಸಮಾನತೆ ಇದೆ. ಎಲ್ಲರ ಯಾವ ತರದ ನಾನು ಇದು ನೋಡಿಲ್ಲ. ಖಂಡಿತ ಹಳ್ಳಿಗಳಲ್ಲಿ ಆ ಒಂದು ಸಾಮರಸ್ಯತೆ ಇರುತ್ತೆ. ಅದ್ರ ಜೊತೆಗೆ ನೀವು ನಿವೃತ್ತಿ ಆದ್ಮೇಲೆ ಇಷ್ಟೆಲ್ಲ ಸಂಘ ಸಂಸ್ಥೆ ಕಲಾವಿದರಾಗಿದ್ಕೊಂಡು ನಿಮ್ಮ ಅದೇನೋ ಒಂದು ರೀತಿಯಲ್ಲಿ ಪಾರಂಪರ್ಯವಾಗಿ ಬಂದಂಗೆ ನೀವು ಮತ್ತೆ ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ ನಿಲ್ತೀರಿ, ಅಲ್ಲಿ ನೀವು ಸದಸ್ಯರಾಗಿ ಗೆಲ್ತೀರಿ. ಆ ಸದಸ್ಯನಾಗಿ ಒಬ್ಬ ಮನೆ ಮಗನಾಗಿ ಊರಿನ ಮಗ ಆಗಿ ಸೇವೆ ಮಾಡೋದು ಬೇರೆ, ಒಬ್ಬ ಗ್ರಾಮ ಪಂಚಾಯತಿಯ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡುವಾಗ ನಿಮ್ಗೆ ಎಷ್ಟು ಸಂತೋಷ ಅನ್ನಿಸ್ತಾ ಇತ್ತು? ಸರ್, ಆಕ್ಚುಲಿ ಈಗಿನ ರಾಜಕೀಯ ವ್ಯವಸ್ಥೆಗೆ ಹೋದ್ರೆ ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗೋದಿಲ್ಲ. ನನ್ನತನವನ್ನು ನಾನು ಬಿಟ್ಕೊಡ್ಬಾರ್ದು. ಯಾರೇನೋ ನನಗೆ ಬೇಕಿಲ್ಲ, ನನಗೆ ನನ್ನ ಅಧಿಕಾರಿಗಳಾಗ್ಲಿ ಯಾರೇ ಆಗಲಿ ನಾವು ಹೇಳಿದ ಕೆಲಸ ಮಾಡ್ರಪ್ಪ. ನಾನು ಬೇರೆ ಏನು ₹1 ನಾನು ಬಯಸಲ್ಲ, ನನಗೆ ಬೇಕು ಇಲ್ಲ. ಅದೇ ರೀತಿ ನಡ್ಕೊಂಡಿದ್ದೀನಿ ಸರ್ ನಾನು 5 ವರ್ಷ. ನೀವು ಯಾರನ್ನ ಬೇಕಾದ್ರೆ ನಮ್ಮ ಪಂಚಾಯತಿಲಿ ಎನಿ ಪರ್ಸನ್ ನಮ್ಮ ಗ್ರಾಮದಲ್ಲಿ ಯಾರು ಬೇಕಾದ್ರು ₹1 ನಾನು ಆಸೆ ಪಡ್ದೆ. ನನ್ನ ಕೈಲಾದಷ್ಟು ನನ್ನ ಗ್ರಾಮಕ್ಕೆ ಅಂದ್ರೆ ಅದೊಂದು ಮಾದರಿಯಾದಂತ ಕೂಡ. ಯಾಕೆಂದ್ರೆ ಒಬ್ಬ ಜನಪ್ರತಿಯಾದವನು
ತನಗೆ ಸಿಕ್ಕ ಅವಕಾಶ ಅಥವಾ ಜನ ನಂಬಿಕಿಟ್ಟು ನಮ್ಮನ್ನು ಕಳಿಸಿದಾಗ ಅವರ ಕಷ್ಟ ಸುಖಕ್ಕೆ ನಮ್ಮ ಕೈಲಾದ ಪ್ರಾಮಾಣಿಕವಾಗಿ ಮಾಡಿದ್ವಿ ಖಂಡಿತ ಒಳ್ಳೆ ಕೆಲಸ. ಇವುಗಳನ್ನೆಲ್ಲ ಮಾಡ್ತಾ ಹೊರಟಂತಹ ರಾಮಸ್ವಾಮಿ ಒಬ್ಬ ಕಲಾವಿದನಾಗಿ ಸಾಧನೆಯನ್ನ ಮಾಡಿ ಮಾಡಿ ಬಂದಂತ ನಂತರದಲ್ಲಿ ಈಗಿಷ್ಟೆಲ್ಲ ಆದ್ಮೇಲೆ ನೀವು ಕಲಾವಿದರು ಮತ್ತು ಕಲಾವಿದರಿಗೆ ಸಿಗಬೇಕಾದಂತಹ ವ್ಯವಸ್ಥೆ ಅಥವಾ ಸೌಲಭ್ಯ ಇವತ್ತಿನ ಕಾಲದಲ್ಲಿ ಇದೆಯಾ? ಸೊ ಅದ್ರ ಬಗ್ಗೆ ಈಗಿನ ನಿಮ್ಮ ಮನದಾಳದ ಮಾತು. ನನ್ನ ಮನದಾಳದ ಮಾತು ಯಾವ ರೀತಿ ಗುರುತಿಸಬೇಕು ಅನ್ನೋದು ಅವ್ರಿಗೆ ಫಸ್ಟ್ ಗೊತ್ತಿರ್ಬೇಕು. ಹೌದು. ಮೊನ್ನೆ ಕನ್ನಡ ರಾಜ್ಯೋತ್ಸವ ಇದೆ, ಯಾರು ಗುರುತಿಸಿದ್ರು, ಯಾರನ್ನು ಇದು ಮಾಡಿದ್ರು? ನಾನು ಲಾಸ್ಟ್ ಟೈಮ್ ಅದು ಏನೇನೋ ನೋಡಿದ್ದು ಅದು ನನಗೆ ಬೇಕಿಲ್ಲ ಸರ್. ಯಾಕಂದ್ರೆ ನಿಜವಾದ ಕಲಾವಿದರಿಗೆ ಯಾರೇ ಆಗಿರ್ಬೋದು, ಜಾತಿ ಧರ್ಮ ರಾಜಕೀಯ ಒಂದು ಒತ್ತಡದಿಂದ ಅಥವಾ ದುಡ್ಡಿನ ಒತ್ತಡದಿಂದ ಪ್ರಶಸ್ತಿಗಳನ್ನ ಕೊಡಬಾರ್ದು. ನಿಜವಾದ ಕಲಾವಿದನಿಗೆ ಸಲ್ಲಬೇಕು. ಸತ್ಯವಾದ ಮಾತು ಹೇಳ್ತೀನಿ. ಆಮೇಲೆ ನಮ್ಮಂತ ಎಂಪ್ಲಾಯೀಸ್ ರಿಟೈರ್ಡ್ ಆಗಿರ್ತೀವಿ ನಾವು. ನಾನು ಯಾಕೆ ಯಾವುದೇ ಒಂದು ಕಂಪನಿ ಕೆಲಸ ಮಾಡೋದು ₹1 ತಗೊಳ್ತಿರ್ಲಿಲ್ಲ. ಭಗವಂತ ನಮ್ಗೆ 2 ತನ್ನ ಕೊಟ್ಟಿದ್ದಾನೆ. ಖಂಡಿತ ಕಲಾವಿದರಿಗೆ ಇಲ್ಲ, ಅವ್ರಿಗೆ ಅನುಕೂಲ ಆಗಲಿ ಅಂತ ಎಷ್ಟೋ ನಾನು ₹1 ಇಲ್ದಂಗೆ ನಾನು ಇವತ್ತು ಅದೇ ಥರ ನಾನು ನಡ್ಕೊಂಬಂದಿದ್ದೀನಿ ಸರ್. ಎಷ್ಟೋ ಜನ ಕಲಾವಿದರಿಗೆ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ. ಕೊರೋನಾ ಟೈಮ್ನಲ್ಲೂ ನಮ್ಮ ಕಲಾವಿದರಿಗೆ ಕೈಲಾದಷ್ಟು ನಾನು ಅಷ್ಟು ಮಾಡೀನಿ ಇಷ್ಟು ಮಾಡೀನಿ ಅಂತ ಹೇಳಕ್ ಹೋದ್ರೆ ಆ ದೃಷ್ಟಿಯಿಂದ ನಾನು ಎಷ್ಟೋ ಮೊದಲು ನಾನು ಪ್ರಶಸ್ತಿಗೆ ಅಪ್ಲೈನೇ ಮಾಡ್ತಿರ್ಲಿಲ್ಲ ಸರ್. ನಾನು ಯಾವ ಪ್ರಶಸ್ತಿನೂ ಬೇಡ, ಕಲಾವಿದರು ತಗೊಳ್ರಿ, ಯಾಕಂದ್ರೆ ನಿಮ್ಮ ಜೀವನ ಅದು. ಖಂಡಿತ ನಮಗೆ ಹೆಂಗ ಒಂಥರ ಜೀವನಕ್ಕೆ ದಾರಿ ಇದೆ. ಇದು ನನ್ನ ಉದ್ದೇಶ ಆಗಿತ್ತು. ಅಲ್ಲೇ ನಾನು ನೀನು ಇಷ್ಟೆಲ್ಲ ಮಾಡಿ, ಹೌದು ನೀನು ದುಡ್ಡು ತಗೋಬೇಡ, ಪ್ರಶಸ್ತಿ ನಿನಗೇನು ಬಂದು ಇಷ್ಟೆಲ್ಲ ಮಾಡಿದೆ ಅಂತಂದಾಗ ನಾನು ಕೆಲವೊಂದು ಕಡೆ ನಾನು ಅಪ್ಲೈ ಮಾಡಕತ್ತಾಗ ಕೆಲವ್ರು ಕೊಟ್ಟಂತ ಬಂದರು. ನನಗೆ ಅದು ಖುಷಿ ಇದೆ ಎಲ್ಲ ಕಡೆ ಹೊತ್ತು ಇದೆ. ಅಂದ್ರೆ ನಿಜವಾದ ಕಲಾವಿದರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಸಿಗಬೇಕು ಅನ್ನೋದು ನಿಮ್ಮ ಆಸೆ? ಹೌದೌದು ಸರ್. ನಿಜವಾದ ಕಲಾವಿದರಿಗೆ ಸಮಾಜ ಗುರುತಿಸ್ಬೇಕು. ಯಾಕಂದ್ರೆ ಕಲಾವಿದರ ಜೀವನ ಬಹಳ ಕಷ್ಟ ಇದೆ. ಅವ್ರದ್ದೇನು ವಯಸ್ಸಿದ್ದಾಗ ಏನೋ ನಡೀತಿರ್ತದೆ, ಆಮೇಲೆ ವಯಸ್ಸಾದ್ಮೇಲೆ ಅವ್ರನ್ನ ಏನು ಬಹಳ ಕಷ್ಟ ಜೀವನ, ಕಲಾವಿದರ ಜೀವನ ಹಿಂಗೆ ಅಂತ ಹೇಳಕ್ಕಲ್ಲ. ಅಂಥವ್ರಿಗೆ ಸರ್ಕಾರ ಗುರುತಿಸಿ ಅವರ ಜೀವನಕ್ಕೆ ಅಥವಾ ಅವರ ಒಂದು ಏನೋ ಮಾಡಬೇಕು ಅನ್ನೋದು ನನ್ನ ಒಂದು ಸರ್ಕಾರದಲ್ಲಿ ಮನವಿ ಅಥವಾ ಕಳಕಳಿ. ಖಂಡಿತ. ಓಕೆ ಸರ್, ರಾಮಸ್ವಾಮಿ ಅವ್ರ ಜೊತೆ ಮಾತನಾಡ್ತಾ ಕುಳಿತರೆ ಟೈಮ್ ಸಾಕಾಗೋದಿಲ್ಲ. ಆದರೆ ಕಾಲಮಿತಿಗೆ ಒಳಪಟ್ಟು ಇಷ್ಟು ಹೊತ್ತಿನ ತನ ನಮ್ಮ ವಾಹಿನಿಯೊಂದಿಗೆ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಕಲಾವಿದನ ಬದುಕು ಹೇಗೆ ಬೆಳಕಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮದೊಂದು ಚಿಂತನೆಯನ್ನು ಹರಿಬಿಟ್ಟಿದ್ದೀರಿ. ಆ ನಿಟ್ಟಿನಲ್ಲಿ ಸಮಾಜ, ಸಂಘ ಸಂಸ್ಥೆ, ಕಲಾ ಪ್ರೋತ್ಸಾಹಕರು ಮುಂದಾಗಲಿ ಅಂತೇಳಿ ಆಶಿಸ್ತಾ ನಮ್ಮ ವಾಹಿನಿಯ ಬಳಗದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ. ಧನ್ಯವಾದಗಳು ಸರ್. ಆತ್ಮೀಯ ಪ್ರೇಕ್ಷಕರೇ, ಇದುವರೆಗೂ ಕೇಳಿದ್ರಲ್ಲ, ಕಲೆ ಸಾಧಕನಿಗೆ ಹೇಗೆ ಮುಖ್ಯ ಅನ್ನೋದನ್ನು, ಅಂತಹ ಮನದಾಳದ ಮಾತುಗಳನ್ನಾಡಿದಂಥ ರಾಮಸ್ವಾಮಿ ಅವರಿಗೆ ವಂದಿಸ್ತಾ ಮುಂದಿನ ವಾರ ಮತ್ತೊಬ್ಬ ಕಲಾವಿದರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.